ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು. ಇವತ್ತಿನ ವ್ಲಾಗಲ್ಲಿ ನಾನು ಸಕಲೇಶ್ಪುರಕ್ಕೆ ಹೋಗುವಾಗ ನಮ್ಮದು ಟ್ರಾವೆಲ್ ಹೇಗಿತ್ತು, ನಾವು ಬ್ರೇಕ್ಫಾಸ್ಟಿಗೆ ಎಲ್ಲಿ ಬ್ರೇಕ್ ತೊಗೊಂಡಿದ್ವಿ, ಅದ್ರ ಜೊತೆಗೆ ನಮ್ಮದು ಟೀಮ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇತ್ತು, ಎಷ್ಟು ಫನ್ ಆಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಐ ಹೋಪ್ ನನ್ನ ಪ್ರೀವಿಯಸ್ 2 ವ್ಲಾಗ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇವನ್ ತುಂಬ ಒಳ್ಳೆ ವ್ಯೂಸು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಆ 2 ರೆಸಾರ್ಟ್ ವೀಡಿಯೋಸ್ ನೋಡಿಲ್ಲ, ನಾನು ಈ ವಿಡಿಯೋದಲ್ಲಿ ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದರದ್ದೇ ಇದು ಒಂಥರ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ನಾವು ಮಾರ್ನಿಂಗ್ ಅರೌಂಡ್ ಒಂದು 7 o'clock ಹೊರಟಿದ್ದು ಕಂಪನಿಯಿಂದ. ನೆಕ್ಸ್ಟು ನಾವು ಬ್ರೇಕ್ ತೊಗೊಂಡಿದ್ದೆ 9:30 ಧ್ರುವ ತಾರೆ ರೆಸ್ಟೋರೆಂಟಲ್ಲಿ. ಸೊ ಬ್ರೇಕ್ಫಾಸ್ಟಿಗೆ ಅಂತ ನಾವು ಮುಂಚೆನೇ ಬುಕ್ ಮಾಡಿದ್ರು ಕಂಪ್ನಿಯಿಂದ. ಸೊ ಹಾಗಾಗಿ ನಾವು ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದ್ವಿ. ರೆಸ್ಟೋರೆಂಟ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ತುಂಬಾ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಮಂಗಳೂರು ಸೈಡು ಅಥವಾ ಚಿಕ್ಕಮಂಗ್ಳೂರು ಸೈಡ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಬೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನನಗೆ ಅಲ್ಲಿಗೆ ಹೋದ ತಕ್ಷಣ ನನಗೆ ತುಂಬ ಇಷ್ಟ ಆಗಿದ್ದು ಇದು ಬ್ರೇಸ್ ಬಂದು ರಾಧಾಕೃಷ್ಣದ್ದು ಮತ್ತು ಕಾಮಧೇನುದೆಲ್ಲ ಇಟ್ಟಿದ್ರು. ಅದು ತುಂಬ ದೊಡ್ಡದಾಗಿ ತುಂಬ ಬ್ಯೂಟಿಫುಲ್ ಅನಿಸ್ತಿತ್ತು. ಆ ರೆಡ್ ಫ್ಲವರ್ಸ್ ಅವ್ರು ಮುಟ್ಸಿದ್ದಕ್ಕೂ ಅದಕ್ಕೂ. ಆಮೇಲೆ ತುಂಬ ಲೈಕ್ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವೊಂದು ಇದ್ರದ್ದು ಬೊಫೆಟ್ ಟೈಪೇ ತೊಗೊಂಡಿದ್ವಿ. ಎಲ್ಲ ಇತ್ತು ಬ್ರೇಕ್ಫಾಸ್ಟಲ್ಲಿ. ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ವಡೆ, ದೋಸೆ ಎಲ್ಲ ಇತ್ತು. ಸೊ ಟ್ರಾವೆಲಿಂಗೆಲ್ಲ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದರ ನಂತರ ನಮ್ಮ ಟ್ರಾವೆಲ್ ಮತ್ತೆ ಸ್ಟಾರ್ಟ್ ಆಯಿತು. ನಂದು ಓವರಾಲ್ ಔಟ್ಫಿಟ್ ಬಂದು ನೀವು ಈಗ ನೋಡ್ತಿದ್ದೀರಲ್ಲ, ಈ ಥರ ಇದೆ ನನ್ನ ಔಟ್ಫಿಟ್. ನಾವು ಆಲ್ಮೋಸ್ಟ್ ರೆಸಾರ್ಟ್ ಹತ್ರ ರೀಚ್ ಆದ್ವಿ. ನಾನು ಆಗಲೇ ಹೇಳಿದೆ, ಇನ್ನು ಯಾರೆಲ್ಲ ನಂದು ರೆಸಾರ್ಟ್ ವ್ಲಾಗ್ ನೋಡಿಲ್ಲ ನೋಡ್ಕೊಬನ್ನಿ, ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಂದೂ ಕೂಡ. ತುಂಬ ಜನ ನನಗೆ ಕಮೆಂಟ್ಸಲ್ಲೂ ತಿಳಿಸಿದ್ರೆ ತುಂಬ ಖುಷಿ ಆಯಿತು ನನಗೆ ಅದು ಕಮೆಂಟ್ಸ್ಗಳು ನೋಡಿ. ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಎಡಿಟಿಂಗ್ ಇದೆ, ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಅಂತ ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ಸಖತ್ತು ಖುಷಿ ಆಯಿತು. ನಾನು ಆಗಲೇ ಹೇಳಿದೆ ಈ ವ್ಲಾಗಲ್ಲಿ ಟೀಮ್ ಆ್ಯಕ್ಟಿವಿಟೀಸ್ ಶೇರ್ ಮಾಡ್ತೀನಿ ಅಂತ. ನಮ್ಮದು ಆ್ಯಕ್ಚುಲಿ ಇದು ತುಂಬಾ ಲೆಂತ್ ಇದೆ. ನಾನು ಅಂದ್ಕೊಂಡೆ ಹಂಗೆ ರಾ ಹಾಕೋಣ ಅಂತ. ಆಮೇಲೆ ನಾನು ಎಡಿಟಿಂಗ್ ಮಾಡುವಾಗ ಗೊತ್ತಾಯಿತು ಟೈಮಿಂಗ್ಸ್ ಎಲ್ಲ ತುಂಬಾ ಲೆಂತಿ ಆಗ್ತಿತ್ತು. ಸೊ ಅದಕ್ಕೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಯಾರಾದರೂ ಈ ಥರ ಲೈಕ್ ಟೀಮಲ್ಲಿ ಬಂದ್ರಿ ಅಂದರೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿ, ಸಖತ್ ಫನ್ ಆಗಿರುತ್ತೆ, ಎಂಜಾಯ್ ಮಾಡ್ತೀವಿ. ಇದರಲ್ಲಿ ಆ್ಯಕ್ಚುಲಿ ನಮಗೆ 2 ಟೀಮ್ಸ್ ಮಾಡಿದರು. ಸೊ 2 ಟೀಮ್ಸು ಲೈಕ್ ಆಪೋಸಿಟ್. ನಮ್ಮದಂದರೆ ಟೀಮಲ್ಲಿ ಯಾವ ಥರ ವರ್ಕ್ ಮಾಡಿ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ತೀವಿ ಅನ್ನೋದೆಲ್ಲ ಸಖತ್ತಾಗಿತ್ತು. ಎಲ್ಲ ಇವಾಗ ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು ನಮಗೆ ಪರಿಚಯನೇ ಇರಲ್ಲ, ಬಟ್ ಈ ಥರ ಹೋದಾಗ ಅವ್ರದ್ದು ನಮಗೆ ಇಂಟರಾಕ್ಷನ್ ಆಗುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಸೊ ಪ್ರತಿಯೊಂದು ಏನಾದರೂ ಬೇರೆ ಡಿಪಾರ್ಟ್ಮೆಂಟಿಂದ ಕೆಲಸ ಆಗಬೇಕು ಅಂದಾಗಲೂ ನಮ್ಗೆ ಈಸಿ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಫನ್ ಆ್ಯಕ್ಟಿವಿಟೀಸ್ ಇದೆಲ್ಲ ಅಂತಲೇ ಹೇಳ್ಬೋದು. ನಾನು ಇದರಲ್ಲಿ ಆಲ್ಮೋಸ್ಟ್ 3 ಗೇಮ್ಸಲ್ಲಿ ವಿನ್ ಆದ್ವಿ. ಸುಮಾರು ಗೇಮ್ಸ್ ಆಡಿಸಿದ್ರು, ಸುಮಾರು ಒಂದು 5 ಗೇಮ್ ಆಡಿಸಿದ್ರು ಅನಿಸುತ್ತೆ. 5ರಲ್ಲಿ 3 ಗೇಮ್ ನಮ್ಮ ಟೀಮ್ ವಿನ್ ಆಯಿತು. ನಂಗೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ನನಗೆ 3 ಚಾಕ್ಲೇಟ್ಸು ಬಂತು, ದೊಡ್ಡದು ಡೈರಿ ಮಿಲ್ಕ್ ಸಿಲ್ಕ್ ಎಲ್ಲ ಬಂತು ಚಾಕ್ಲೇಟ್ಸು. ಖುಷಿ ಆಯಿತು, ಫುಲ್ ಎಂಜಾಯ್ ಮಾಡಿದ್ವಿ. ಕೆಲವೊಂದು ಆ್ಯಕ್ಟಿವಿಟೀಸ್ ಈಗಿನ ಹಳೆ ಕಾಲದ ಥರ ಕೆಲವೊಂದು ಗೇಮ್ಸು ಅದನ್ನು ಕೆಲವೊಂದು ಮಾಡ್ಯುಲೇಟ್ ಮಾಡಿ, ಲೈಕ್ ನಾವು ಕೆರೆ ದಡ ಎಲ್ಲ ಹಾಡ್ತೀವಲ್ಲ ಅದನ್ನೇ ಸ್ವಲ್ಪ ಮಾಡ್ಯುಲೇಟ್ ಮಾಡಿ ಕೆಲವೊಂದು ಅಪ್ಡೇಟ್ ಮಾಡಿ ಒಂದು 2 ಟೀಮ್ ಮಾಡಿ ಆಡಿಸಿದ್ರು. ಅದು ತುಂಬಾ ಫನ್ನಾಗಿ ತುಂಬ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಈ ಥರ ಎಲ್ಲಾದರೂ ಬಂದಾಗ ಸ್ವಲ್ಪ ಹೊತ್ತು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಎಲ್ಲ ಮರೆತು ಆಡ್ತೀವಿ ನಾವು. ಲೈಕ್ ವರ್ಕ್ ಸ್ಟ್ರೆಸ್ ಆಗಿರ್ಬೋದು, ಮನೆಯಲ್ಲಿ ಯಾವುದೇ ಥರ ಸ್ಟ್ರೆಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮರ್ತಿರ್ತೀವಿ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗ. ತುಂಬಾ ಒಂಥರ ಮೈಂಡ್ ರಿಫ್ರೆಶ್ ಅನ್ಬೋದು. ಏನೊಂದು 3 hours ನಾವು ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ ಈ ಆ್ಯಕ್ಟಿವಿಟೀಸಲ್ಲಿ. ಆ 3 hours ಕೂಡ ನಾವು ಸಖತ್ತು
ಎಂಜಾಯ್ ಮಾಡಿದ್ವಿ, ಎಲ್ಲ ಮರ್ತಿದ್ವಿ. ಗೇಮ್ ಒಂದು ಬಿಟ್ಟರೆ ಯಾರ ತಲೆಯಲ್ಲೂ ಏನೂ ಇರಲಿಲ್ಲ. ಗೇಮ್ ಆಡಬೇಕು ಅನ್ನೋದಷ್ಟೇ ಇದ್ದಿದ್ದು, ವಿನ್ ಆಗಬೇಕು ಅಂತ. ಇಲ್ಲಿ ಯಾವುದೇ ಥರ ಪ್ರೈಸ್ ಆ ಥರ ಅನ್ನೋದಕ್ಕಿಂತನೂ ಮೈಂಡಲ್ಲಿ ನಮ್ಮ ಟೀಮ್ ನಾವಿಷ್ಟು ವಿನ್ ಮಾಡಿದ್ವಿ, ಇಷ್ಟು ಗೆದ್ವಿ ಅನ್ನೋದೊಂದು ಕ್ರೇಜಿ ಮೂಮೆಂಟ್ಸ್ಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಟಿವಿಟೀಸ್ ಮಧ್ಯ ಹಾಗೆ ಒಂದು ಟೀ ಬ್ರೇಕ್ ಕೂಡ ಕೊಟ್ಟಿದ್ದರು. ಸೊ ಟೀ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಊಟ ಅಂತೂ ಮಧ್ಯಾಹ್ನ ಫುಲ್ ಹೆವಿ ಆಗಿ ಊಟ ಮಾಡಿದ್ದಕ್ಕೂ ಆ್ಯಕ್ಟಿವಿಟಿ ಆಡಿದ್ದಕ್ಕೂ ಸ್ವಲ್ಪ ಸ್ಟೊಮಕ್ ಖಾಲಿ ಆಗಿತ್ತು. ಅದೇ ಟೈಮಿಗೆ ಟೀ ಬಂತು, ಬಟ್ ಟೀ ನಂಗೆ ಇನ್ನೊಂಚೂರು ಸ್ಟ್ರಾಂಗ್ ಇರಬೇಕನ್ನಿಸ್ತು. ಲೈಟ್ ಇತ್ತು, ಓಕೆ. ನಾವು ಅಲ್ಲಿ ಏನು ಆ್ಯಕ್ಟಿವಿಟಿ ಏರಿಯಾ ಇಟ್ಕೊಂಡಿದ್ವಿ ಅಲ್ಲೇ ತರಿಸ್ಕೊಂಡಿದ್ವಿ ನಾವು ಟೀನೆಲ್ಲನೂ. ಮತ್ತು ನಾನು ಇನ್ನೊಂದು ಈ ವ್ಲಾಗಲ್ಲಿ ಹೇಳಬೇಕಂತ ಇದ್ದಿದ್ದು, ಈಗ ನನ್ನ ಜೊತೆ ನೋಡ್ತಾ ಇದ್ದೀರಲ್ಲ ಪೂಜಾ ಮತ್ತು ಶಾಲಿನಿ, ಇವರಿಬ್ಬರು ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀನಿ ಈ ವಿಡಿಯೋಲಿ ಅವರಿಬ್ಬರ ಬಗ್ಗೆ ಅಂದರೆ, ನನಗೆ ಗೊತ್ತು ತುಂಬ ಜನ ಅವರು ವೀಡಿಯೋಗೆ ಬರೋಕ್ಕೆ ಇಷ್ಟ ಇರಲ್ಲ, ಈವನ್ ವೀಡಿಯೋಸ್ ಮಾಡಿಕೊಡೋದಕ್ಕೂ ಇಷ್ಟಪಡಲ್ಲ ಎಲ್ಲರೂ ಕೂಡ. ಕೆಲವ್ರು ಹಾಗಿರ್ತಾರೆ, ನಾವು ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರ ಮೆಂಟಲಿಟಿ. ಬಟ್ ನನಗೆ ಇವರಿಬ್ಬರು ತುಂಬಾ ಸಪೋರ್ಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು. ತುಂಬಾ ಖುಷಿಯಾಗುತ್ತೆ ನನಗೆ. ನಾನು ಈ ಥರ ಎಲ್ಲಾದರೂ ಔಟ್ಸೈಡ್ ಬಂದಾಗ ಮೋಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ಇರ್ತಾರೆ, ಸೊ ವೀಡಿಯೋಸ್ ಎಲ್ಲ ಮಾಡಿಕೊಡೋದಕ್ಕೆ. ಅವರು ನನ್ನ ಹಸ್ಬೆಂಡ್ ಏನಿಲ್ಲ, ನನಗೆ ಯೂಟ್ಯೂಬ್ಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ, ಅನ್ನಲ್ಲಿ ವೀಡಿಯೋ ಮಾಡಿಕೊಡದೇ ಇರ್ತಾರೆ, ಸೊ ವೀಡಿಯೋ ಮಾಡಿಕೊಡ್ತಾರೆ. ಸೊ ಅದೇ ಥರ ನಂಗೆ ಇವಾಗ ಫ್ಯಾಮಿಲಿ ಬಿಟ್ಟು ಅಂದರೆ ಹಸ್ಬೆಂಡ್ನ ಬಿಟ್ಟು ಈ ಥರ ಬಂದಾಗ ಫ್ರೆಂಡ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಇವರಿಬ್ಬರು ಸೊ ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡಿಕೊಟ್ರು. ನಂದು ಏನು ಒಳ್ಳೆ ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಸ್ ಅವ್ರಿಗೂ ಕೂಡ ಶೇರಿಂಗ್ ಮಾಡಬೇಕು ನಾನು. ಆಬ್ವಿಯಸ್ಲಿ ನಾನು ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿ ಪ್ರತಿಯೊಂದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದರೆ ಅವರು ಕೆಲವೊಂದು ಪಾರ್ಟ್ಗಳು ನನಗೆ ಶೂಟ್ ಮಾಡಿಕೊಟ್ಟಿರೋದು ರೀಸನ್ ಆಗಿರುತ್ತೆ. ನಾವು ಬೇರೆ ಟೈಮಲ್ಲೂ ಮಾತಾಡ್ತಾ ಇರ್ತೀವಿ ಫ್ರೆಂಡ್ಸ್ ಅಂದಮೇಲೆ, ಕಂಪ್ನಿಯಲ್ಲಿದ್ದೀವಿ ಅಂತ ಅಂದರೆ. ಬಟ್ ಇಷ್ಟೊಂದು ಫ್ರೀಯಾಗಿ ಇಷ್ಟೆಲ್ಲ ಮಾತಾಡಲ್ಲ. ಈ ಥರ ಲೈಕ್ ಕಂಪ್ನಿ ಅಂದರೆ ವರ್ಕು ಇರುತ್ತೆ ಅಲ್ಲ, ಎನಿ ಟೈಮ್ ಮಾತಾಡೋಕ್ಕಾಗಲ್ಲ. ಏನು ನಮಗೆ ಮಿಡ್ ಬ್ರೇಕ್ ಬರುತ್ತೆ, ಊಟ ಟೈಮಲ್ಲಿ ಒಂದು 30 ಮಿನಿಟ್ಸ್ ಆಗಿರ್ಬೋದು, ಟೀ ಬ್ರೇಕಲ್ಲಿ ಒಂದು 15 ಮಿನಿಟ್ಸ್ ಆಗಿರ್ಬೋದು. ಈ ಬ್ರೇಕ್ ಟೈಮಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮಾತಾಡಿರ್ತೀವಿ. ಬಟ್ ಈ ಥರ ಫ್ರೀಯಾಗಿ ಮೈಂಡಲ್ಲಿ ಬಂದಾಗ ನಮ್ಮದು ಕೆಲವೊಂದು ಪರ್ಸ್ನಲ್ ಥಿಂಗ್ಸ್ಗಳು ಕೂಡ ಶೇರ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಮಾತಾಡ್ತಾ ಇರ್ತೀವಿ. ಈ ಥರ ಇದೆ, ಲೈಕ್ ಈ ಥರ ಅಂತೆಲ್ಲ ನಮ್ಮದು ಮನೆಯದಾಗಿರ್ಬೋದು, ಲೈಕ್ ಕಂಪ್ನಿದೆ ಕೆಲವೊಂದು ಈ ಥರ ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಈ ಥರ ಇದೆ, ಈ ಥರ ಎಲ್ಲ ಅಂತ ನಾವು ಮಾತಾಡಿದಾಗ ಇನ್ನೊಂಚೂರು ನಮ್ಮ ಏನದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತೆ ಅದು ಕೂಡ ಗೊತ್ತಾಗುತ್ತೆ. ಆಮೇಲೆ ಕೆಲವರು ನಮ್ಮನ್ನು ನೋಡೋ ದೃಷ್ಟಿನೇ ಒಂಥರ ಇರುತ್ತೆ. ಅವರು ಏಕೆಂದರೆ ಹತ್ತಿರದಿಂದ ನೋಡಿರಲ್ಲ ನಮ್ಮನ್ನು, ಅವ್ರು ಅಂದ್ಕೊಂಡಿರ್ತಾರೆ
ಇವರು ಬೇರೆ ಥರ ಅಂತ ನೋಡೋದಕ್ಕೆ. ಆಮೇಲೆ ನಮ್ಮ ಜೊತೆ ಬೆರೆತ ಮೇಲೆ ಅವರಿಗೊಂದು ಗೊತ್ತಾಗುತ್ತೆ. ಸೊ ನಾನು ಅಂದ್ಕೊಂಡಿದ್ದೆ ಅವ್ರು ಈ ಥರ ಅಂತ. ಸೊ ಈ ಥರ ಅಲ್ಲ, ಶಿ ಈಸ್ ಗುಡ್ ಅಥವಾ ಈ ಥರ. ನನಗೂ ಕೆಲವ್ರನ್ನ ನೋಡಿ ನಾನು ಅಂದ್ಕೊಂಡಿರ್ತೀನಿ, ಇವರಾ ಏನೋ ಹಿಂಗಿದೆ, ಸೊ ರೂಢಿರಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀನಿ. ಯಾವಾಗ ಈ ಥರ ಒಂದು ಹೊರ್ಗಡೆ ರೆಸಾರ್ಟ್ ಅಂತ ಈ ಥರ ಅಥವಾ ಔಟಿಂಗ್ ಅಂತ ಕರ್ಕೊಂಬಂದಾಗ ನಾವು ಅವ್ರ ಜೊತೆ ಮಾತಾಡಿದಾಗಲೇ ನಾವು ಅಂದ್ಕೊಂಡಿದ್ದು ತಪ್ಪು. ಈ ಈಸ್ ವೆರಿ ಫ್ರೆಂಡ್ಲಿ ಅಥವಾ ಶಿ ಈಸ್ ವೆರಿ ಫ್ರೆಂಡ್ಲಿ ಅಂತ ಫೀಲ್ ಆಗಿರೋದು ತುಂಬ ಸಲ ಇದೆ. ಸೊ ನಾನು ಅಂದ್ಕೊಂಡೆ ನೀವು ಕೂಡ ಎಲ್ಲೇ ಹೋದರೂ ರಿಸರ್ವ್ ಆಗಿರಬೇಡಿ. ಆದಷ್ಟು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟರು ಅಂದರೆ ಕಂಪನಿ ಟೀಮ್ ಅಥವಾ ಔಟಿಂಗ್ ಎಲ್ಲ ಮಾಡಿದರು ಅಂದರೆ ಪಾರ್ಟಿಸಿಪೇಟ್ ಮಾಡಿ ಹೋಗಿ ಈ ಥರ ಟೀಮ್ ಔಟಿಂಗು. ಮತ್ತು ಕೆಲವೊಂದು ನಮಗೆ ಲೈಫಲ್ಲಿ ಕೆಲವರು ಕಷ್ಟಪಟ್ಟಿರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ. ನಮ್ಗೆ ನೋಡೋದಕ್ಕೆ ಅವರಷ್ಟು ಸ್ಯಾಲ್ರಿ ತೊಗೋತಾರೆ, ಇಟ್ಸ್ ಗುಡ್ ಅಂತ ಅಂದ್ಕೊಂಬಿಡ್ತೀವಿ. ಬಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಎಷ್ಟು ಸ್ಟ್ರಗಲ್ ಮಾಡೋದು ಕೆಲವೊಂದು ನಮಗೂ ಐಡಿಯಾಸ್ ಸಿಗುತ್ತೆ. ಮತ್ತು ಪರ್ಸ್ನಲ್ ಲೈಫಲ್ಲೂ ಅಷ್ಟೇ, ನಾವು ಅಂದ್ಕೊಂಡಿರ್ತೀವಿ ನಮ್ಮದೇ ಕಷ್ಟ ಜಾಸ್ತಿ ಅಂತ, ಬಟ್ ಅವ್ರದ್ದು ಇರುತ್ತೆ. ಸೊ ಅದೆಲ್ಲ ಒಂದು ಏನು ಗೊತ್ತಾಗುತ್ತೆ, ಒಂಥರ ಲೆಸನ್ನು. ಈ ಥರ ಏನಾದರೂ ಸಿಚುವೇಶನ್ ಅವ್ರು ಫೇಸ್ ಮಾಡಿದ್ದು ಹೇಳಿದರೆ ನಮಗೆ ಒಂದು ಐಡಿಯಾನೂ ಸಿಗುತ್ತೆ. ನಮ್ಮದು ಲೈಫಲ್ಲಿ ಈ ಥರ ಬಂದರೆ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅಂತ. ಎಲ್ಲ ಥರನೂ ಒಂಥರ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ರಿಲ್ಯಾಕ್ಸೇಷನ್ ಜೊತೆಗೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸಖತ್ ಫನ್ ಆಗಿತ್ತು. ತುಂಬ ಎಂಟರ್ಟೈನಿಂಗ್ ಆಗಿ ಆ್ಯಕ್ಚುಲಿ ರಾ ಹಾಕಿದ್ದಿದ್ರೆ ನಿಮಗೂ ತುಂಬ ಎಂಟರ್ಟೈನಿಂಗ್ ಆಗಿರೋದು. ಬಟ್ ನಾನು ಹೇಳಿದ್ನಲ್ಲ, ಬಿಕಾಸ್ ಆಫ್ ಟೈಮಿಂಗ್ಸ್ ನಾನು ಯಾವುದೂ ರಾ ಹಾಕಿಲ್ಲ ವಿಡಿಯೋದಲ್ಲಿ. ನನ್ನ 2025 ಇದು ಒಂದು ಬೆಸ್ಟ್ ಮೆಮೊರಿಬಲ್ ಮೂಮೆಂಟ್ ಥರ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನಿಮಗೆ ರೆಸಾರ್ಟ್ದು ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿದೆ. ಇವನ್ ಈ ವ್ಲಾಗಿನ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. One last time, hip hip!